ಅವ್ರ ಹಿಂದಿ ನನಗೆ ತಿಳಿಬೇಕು, ಯಾಕಂದ್ರೆ ನಾನು ಕರೆಸಿದ್ದಲ್ಲ ಅವ್ರಿಗೆ. बहुत बहुत धन्यवाद पायंग जी, आपके जो प्रोनाउंसिएशन है, भाषा बहुत लोग समझ न सके, लेकिन ज़रूर आपका भावना हम समझ सकते हैं. ಅವ್ರು ಹೇಳಿದ್ದು ನಾ ಹೇಳ ನಿಮಗೆ, ನಾ ಹೇಳಿದ್ರೆ ಬೈದ ಹೇಳ್ಬೇಕಾಗತ್ತೆ ನಿಮಗೆ. ಅವ್ರು ಏನು ಹೇಳ್ಯಾರಂದ್ರೆ, ಗಿಡ ಮರ ಐತಲ್ಲ, ಅದು ಮರ ಬರೇ ಮರ ಅಂತ ತಿಳ್ಕೊಬೇಡ್ರಿ, ಮರ ಭೂಮಿಗೆ ದೇವನಿತ್ತ ವರ ಅಂತ ತಿಳ್ಕೊಡ್ರಿ ಅಂತ ಹೇಳ್ಯಾರ ಅವರು. ನಾವೆಲ್ಲರೂ ಕೂಡಿ ಇದನ್ನೇನು ಮಾಡಬೇಕು ಅಂದ್ರೆ ಕ್ಲೀನ್ ಇಂಡಿಯಾ, ಗ್ರೀನ್ ಇಂಡಿಯಾ, ಗ್ರೇಟ್ ಇಂಡಿಯಾ ಮಾಡಬೇಕಂತ ಹೇಳಿದ್ರು ಅವರು. ಅವ್ರ ಭಾಷಾ ತರ್ಜುಮೆ ಮಾಡೋದು ಬಹಳ ಕಷ್ಟ ಐತಿ. ಒಬ್ಬ ವ್ಯಕ್ತಿಯ ಭಾಷೆ ಅದನ್ನು ಭಾಷಾಂತರಿಸುವುದು ಕಷ್ಟ, ಅದರ ಭಾವಾಂತರ ಮಾಡ್ಬೋದು. ಅವರ ಭಾವನೆಗಳು ನಮಗೆ ಅರ್ಥ ಆಗ್ತವೆ, ಭಾವನೆಗಳು ತಿಳ್ಕೊಬೇಕು. ನೋಡಿ, ಎಲ್ಲೋ ಹಳ್ಳಿಯಲ್ಲಿ ಹುಟ್ಟಿದ ಅಕ್ಷರ ಜ್ಞಾನವಿಲ್ಲದ ಮನುಷ್ಯ 13,00,000 ಎಕರೆ, ಸುಮಾರು 1,400 ಎಕರೆ ಗಿಡ ಬೆಳೆಸಿದ್ದಾರೆ ಅವರು. ಸೊ ಅಂಥವ್ರು ಅಲ್ಲಿಂದ ಅಸ್ಸಾಮದಿಂದ ಇಲ್ಲಿಗೆ ಬಂದು ನಿಮಗೆ 2 ಸ್ಫೂರ್ತಿಯ ಮಾತುಗಳು ಹೇಳಿದ್ದಾರೆ, ಅವರಿಗೆ ಧನ್ಯವಾದ. ಇನ್ನೊಂದು, ಈ ಸಲ ಜಾತ್ರಾ ಅಭಿಯಾನದಲ್ಲಿ ನಾವು ವಾಕ್ ಮತ್ತು ಶ್ರವಣ ಈ ಕೃತಕ ಕೈಕಾಲು ಜೋಡಣೆ ಅಭಿಯಾನ ಮಾಡ್ತಾಯಿದ್ವಿ. ಅಂದರೆ ಯಾರಿಗೂ ಆಕ್ಸಿಡೆಂಟ್ನಾಗೋ ಪೋಲಿಯೋ ಆಗೇನೋ ಭಾಳಷ್ಟು ಜನ ಬಡವರಿಗೆ ಕೈ ಮುರ್ಕೊಂಡಿರ್ತಾರೆ, ಕಾಲು ಹೋಗಿರ್ತಾವ. ಅಂಥವ್ರಿಗೆ ಎಷ್ಟು ಜನ ಇದ್ದರೂ ಸಹಿತ ಅಲ್ಲೊಂದು ಕೌಂಟರ್ ಮಾಡಿದೆ ಕೆಳಗೆ ಬಾವಿ ಹತ್ತಿರ. ನೀವು ನಿಮ್ಮ ಸಂಬಂಧಿಕರಿರಲಿ ಯಾರೇ ಇರಲಿ, ಅವರ ಹೆಸರುಗಳನ್ನು ನೋಂದಾಯಿಸಿದ್ರೆ ಅವರಿಗೆಲ್ಲ ಉಚಿತವಾಗಿ ಕೃತಕ ಕೈಕಾಲು ಜೋಡಣೆಯನ್ನು ಮಾಡುವ ವ್ಯವಸ್ಥೆಯನ್ನು ನಾವೆಲ್ಲ ಪ್ಲ್ಯಾನ್ ಮಾಡಿಕೊಂಡಿದ್ದೇವೆ. ಅದು ಹೆಸರು ನೋಂದಾಯಿಸ್ರಿ. ಅದು ಒಟ್ಟ ರೂಢಿ ಬಿಟ್ಟೈತಿ. ಫ್ರೀ ಕೊಟ್ಟಾರಂದ್ರೆ ಚಪ್ಪಾಳೆ ಹೊಡಿತಾರೆ ಅವ್ರು, ಒಟ್ಟ ರೂಢಿ ಹಾಕಿಬಿಟ್ಟಾರೆ ಎಲ್ಲರೂ ಅವ್ರಿಗೆ. ಇಲ್ಲ, ಅದು ಬೇರೆ, ನಂಬುದು ಬೇರೆ. ಅವ್ರು ಹೆಂಗೆ ಕೊಡ್ತಾರೋ ಗೊತ್ತಿಲ್ಲ. ನಾವಂತೂ ಹೃದಯದಿಂದ ನಮ್ಮ ಗೌಶಿದ್ದಪ್ಪಜ್ಜನ ಮಕ್ಕಳಿಗೆ ಮುಟ್ಟಬೇಕಂತ ಮಾಡೋದು ನಮ್ದು ಅಷ್ಟೆ. ಉಳಿದವರು ಫ್ರೀ ಬಗ್ಗೆ ನಾ ಮಾತಾಡಲ್ಲ. ಆಮೇಲೆ ಯಾರು ಶಾಲೆಯ ಮಕ್ಕಳದಾರ, ಶಾಲೆಯ ಮಕ್ಕಳಿಗೆ ಅವರಿಗೆ ಉಚಿತವಾಗಿ ಓದಲಿಕ್ಕೆ ತೊಂದರೆ ಆಗ್ತದೆ, ಅವ್ರಿಗೆ ಕಿವಿ ಕೇಳದೇ ಇದ್ದರೆ ಅಂಥ ಮಕ್ಕಳಿಗೆ ಉಚಿತವಾಗಿ ಶ್ರವಣ ಸಾಧನಗಳನ್ನು ಕೊಡ್ತಾರೆ. ಅದಕ್ಕೆ ಅವ್ರ ಹೆಸರು ಇದ್ದರೆ ಅಲ್ಲಿ ನೋಂದಾಯಿಸ್ಬೇಕು. ಅವ್ರಿಗೆ ಆಮೇಲೆ ಸ್ಕ್ರೀನಿಂಗ್ ಮಾಡಿ ಎಲ್ಲ ಕೊಡ್ತಾರೆ. ಭಾಳ ಜನ ಕೇಳಿದ್ರು, ನಮಗೆ ದೊಡ್ಡವ್ರಿಗೆ ಯಾಕೆ ಕೊಟ್ಟಿಲ್ಲರಿ ಅಂತ ಕೇಳಿದ್ರಿ ಕೆಲವು ಮಂದಿ. ಇವು ಮುದುಕರು ಮುದುಕಿಯರಿಗೆ ಹೋಗಿ ಮತ್ತು ಅವು ಮೊದಲ ಕಿವಿ ಕೇಳೋದಿಲ್ಲ, ಮತ್ತು ಹೋಗಿ ನಾವು ಒಂದು ಇದು ಕೊಡಬೇಕು. ಅವು ಮಕ್ಕಳು ಸ್ವಸ್ಥರು ಬೈದಿದ್ದು ಮತ್ತೆ ಕೇಳಬೇಕು, ಅವು ಜಗಳ ಆಡಬೇಕು, ಅವು ತೊಗೊಂಡು ಮಠಕ್ಕೆ ಬರಬೇಕು, ಮತ್ತು ನನ್ನ ಕೆಲಸ ಬಿಟ್ಟು ಜಗಳ ಬಗೆಹರಿಸ್ಬೇಕು. ಅದಕ್ಕೆ ಅವ್ರಿಗೆ ಬೇಡ ಸುಮ್ಮ ಆರಾಮಿರ್ರಿ ಅಂತ ಹೇಳಿದೆ ನಾನು. ಅವರು ಅದಕ್ಕೆ ವಿಶೇಷವಾಗಿ ಮಕ್ಕಳ ಸಲುವಾಗಿ ಮಾಡಿದೆ. ಅಂಥ ಮಕ್ಕಳು ಯಾರಾದರೂ ಇದ್ದರೆ ಅವರ ಮಕ್ಕಳ ಕಲಿಕೆಗೆ ತೊಂದರೆ ಆಗುವಂಥ ಉದ್ದೇಶದಿಂದ ಆ ಮಕ್ಕಳಿಗೂ ಸಹಿತ ಉಚಿತವಾಗಿ ಶ್ರವಣ ಸಾಧನಗಳನ್ನು ಕೊಡಲಾಗ್ತದೆ. ಅವರ ಹೆಸರನ್ನು ಅಲ್ಲಿ ನೋಂದಾಯಿಸಿರೋದನ್ನು. ಧನ್ಯವಾದಗಳು. ಧನ್ಯವಾದಗಳು. ಈಗ ಪ್ರವೀಣ್ ಪ್ರಜಾಪತಿ, ರಾಜಸ್ಥಾನಿ ಶ್ರೀಮಠದ ಶ್ರೀ ಗವಿಸಿದ್ದೇಶ್ವರ ಶಿಕ್ಷಣ ಸಮೂಹದಡಿಯಲ್ಲಿ ವಿದ್ಯಾಸಂಸ್ಥೆಗಳ ವಿದ್ಯಾರ್ಥಿನಿಯರು ಯೋಗ ನೃತ್ಯವನ್ನು ಮಾಡ್ತಾ ಇದ್ದಾರೆ. ಒಂದು ಜೋರಾದ ಚಪ್ಪಾಳೆ ಇರಲಿ. ಯೋಗ ವಿನ್ಯಾಸ ಪ್ರದರ್ಶನ, ಹಲವಾರು ಯೋಗಾಸನಗಳನ್ನು ಮಾಡಿ ಆ ಭಂಗಿಗಳನ್ನು ನಿಮಗೆಲ್ಲ ತೋರಿಸ್ತಾ ಇದ್ದಾರೆ. ನಾವೆಲ್ಲ ಆರೋಗ್ಯವಂತರಾಗಬೇಕು, ರೋಗಮುಕ್ತರಾಗಬೇಕು ಅನ್ನೋ ಕಾರಣಕ್ಕಾಗಿ ಶ್ರೀಮಠದ ಗವಿಸಿದ್ದೇಶ್ವರ ಶಿಕ್ಷಣ ಸಂಸ್ಥೆಯ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿನಿಯರಿಗೆ ಒಂದು ಜೋರಾದ ಚಪ್ಪಾಳೆ ಇರಲಿ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ
ಹೋದ ವರ್ಷ ಇದೊಂದು ಅತ್ಯಂತ ಹೃದಯ ಕಲಕುವಂಥ ಒಂದು ಘಟನೆ. ಹೋದ ವರ್ಷ ಜನವರಿ ತಿಂಗಳಲ್ಲಿ ಬಾನಾಪುರ ಹತ್ತಿರ ಒಂದು ಆಕ್ಸಿಡೆಂಟ್ ಆಯಿತು. ಆ ಆಕ್ಸಿಡೆಂಟ್ನಲ್ಲಿ ಒಬ್ಬ ಯುವಕ ಅವನ ದವಾಖಾನೆಗೆ ಕರ್ಕೊಂಡು ಹೋದರು. ಹಿ ವಾಸ್ ಇನ್ ಕೋಮಾ. ಕೆಲವು ದಿವಸಗಳಾದ ಮೇಲೆ ಸುಚಿರಾಯು ಆಸ್ಪತ್ರೆಯಲ್ಲಿ ವೈದ್ಯರು ಹೇಳಿದರು ಬ್ರೈನ್ ಡೆಡ್ ಆಗಿದೆ ಅಂತ. ಹರಿಯದ ಮಗ ಗ್ರಾಮ ಪಂಚಾಯಿತಿ ಪ್ರೆಸೆಂಟ್ ಮೆಂಬರ್ ಇದ್ದ. ಆಕ್ಸಿಡೆಂಟ್ ಆಯಿತು ಅಂದ್ರೆ ನಿಮ್ಮ ಮಗ ಬದುಕುವುದಿಲ್ಲ ಅಂತ. ಆವಾಗ ತಾಯಿ, ಅವ್ರ ಮನೆಯ ಮಕ್ಕಳು ಎಲ್ಲರೂ ಕೂಡಿ ಒಂದು ನಿರ್ಣಯ ಮಾಡಿದ್ರು. ಅವರು, ನಮ್ಮ ಮಗ ಅಂತೂ ಸಾಯ್ತಾನೆ, ಬದುಕುವುದಿಲ್ಲ, ಮುಂದೇನು ಮಾಡಬೇಕು? ತಾಯಿ ಮತ್ತು ಅವ್ರ 4 ಜನ ಮಕ್ಕಳು ಕೂಡಿ ಅವ್ರೇನು ಮಾಡಿದ್ರು ಅಂದ್ರೆ, ಬ್ರೈನ್ ಡೆಡ್ ಆದಮೇಲೆ ಮನುಷ್ಯ ಬದುಕುವುದಿಲ್ಲ, ನನ್ನ ಮಗ ಬದುಕುವುದಿಲ್ಲ ಅಂತ ತಿಳ್ಕೊಂಡು ತಾಯಿ ಫಕೀರಮ್ಮ ಮತ್ತು ಅವರ ಸಹೋದರರು ಕೂಡಿ ತಮ್ಮ ಸಹೋದರನ ಅಂಗಾಂಗಗಳನ್ನು ದಾನ ಮಾಡಲಿಕ್ಕೆ ಒಪ್ಪಿಗೆ ಕೊಟ್ಟರು. ಅವರೆಲ್ಲ ದಾನ ಮಾಡಿದ್ರು. ಇದು ಎಲ್ಲಿಂದ ಅಂತ ಕೇಳಿದ್ರೆ ಅವ್ರು ಹೇಳಿದ್ದೊಂದು ಮಾತು, ನಾವು ಹಿಂದಿನ ವರ್ಷ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ಅಂಗಾಂಗ ದಾನ ಜಾಗೃತಿ ಮಾಡಿದ್ವಿ. ಆ ಅಂಗಾಂಗ ದಾನ ಜಾಗೃತಿಯ ಪ್ರತಿಫಲವಾಗಿ ಅದರಿಂದ ಸ್ಫೂರ್ತಿ ಪಡೆದು ಈ ನಿರ್ಧಾರವನ್ನು ನಾವು ತೆಗೆದುಕೊಂಡ್ವಿ ಅಂತ. ಅವ್ರ ಹೆಸರು ಕಿನ್ನಾಳದ ಮಲ್ಲಪ್ಪ ಹುದ್ದಾರ್. ಅವರು ತೀರ್ಕೊಂಡ್ರು. ಜೀರೋ ಟ್ರಾಫಿಕ್ನೊಳಗೆ ಬೆಂಗಳೂರು, ಮಂಗಳೂರು, ಬೆಳಗಾವಿ ಮತ್ತು ಹುಬ್ಬಳ್ಳಿಗೆ ಅವರ ಅಂಗಾಂಗಗಳನ್ನು ತಗೊಂಡು ಹೋಗಿ ಆತನ ಸಾವಿನಲ್ಲಿಯೂ 4 ಜನರಿಗೆ ತಾನು ಜೀವಂತವಾಗಿಟ್ಟ ವ್ಯಕ್ತಿ ಮಲ್ಲಪ್ಪ ಹುದ್ದಾರ್. ಅದಕ್ಕೆ ಇದ್ರ ಬಗ್ಗೆ ಒಂದು ಸಾಮಾಜಿಕ ಜಾಗೃತಿ ನಮ್ಮಲ್ಲಿ ಬರಬೇಕು. ಇದ್ರ ಬಗ್ಗೆ ಒಂದು ಸಾಮಾಜಿಕ ಜಾಗೃತಿ ಇದು ಬರಬೇಕು ನಮ್ಮಲ್ಲಿ. ಏನು ಅಂದ್ರೆ, ನೇತ್ರದಾನ ಇರ್ಬೋದು, ರಕ್ತದಾನ ಇರಬಹುದು, ಅಂಗಾಂಗ ದಾನಗಳಿರ್ಬೋದು. ಈ ದಾನದ ಬಗ್ಗೆ ಕಲ್ಪನೆ ಇರಬೇಕು ನಮಗೆ. ನಿಮಗೆಲ್ಲ ಗೊತ್ತದವಿಲ್ಲ, ಶ್ರಮದಾನ ಗೊತ್ತೈತಿ, ಅನ್ನದಾನ ಗೊತ್ತೈತಿ, ವಿದ್ಯಾದಾನ ಗೊತ್ತೈತಿ. ನಮ್ಮ ಹಿರಿಯರಿಗೆ ಕೇಳಿರಿಲ್ಲ, ಇದನ್ನೆಲ್ಲ ಎದಕ್ಕೆ ಮಾಡಬೇಕು ಅಂದ್ರೆ ಪುಣ್ಯ ಬರ್ತೈತಿ ಮಾಡ್ರಿ ಅಂತಿದ್ರು. ಅನ್ನದಾನ ಗೊತ್ತೈತಿ, ವಿದ್ಯಾದಾನ ಗೊತ್ತೈತಿ, ಶ್ರಮದಾನ ಗೊತ್ತೈತಿ. ಇವು ಮಾಡಿದ ಮೇಲೆ ಪುಣ್ಯ ಬರ್ತೈತಿ ನಿಮಗೆ. ಎಲ್ಲರಿಗೂ ಇನ್ನೊಂದು ದಾನ ಪಕ್ಕ ಗೊತ್ತೈತಿ, ಮತದಾನ ಗೊತ್ತೈತಿ ಇಲ್ಲ? ಆದರೆ ಇದರ ದಾನದ ವಿಶೇಷ ಏನಂದ್ರೆ, ನೀವು ಅನ್ನದಾನ, ವಿದ್ಯಾದಾನ, ನೇತ್ರದಾನ, ದೇಹದಾನ, ಅಂಗಾಂಗ ದಾನ ಮಾಡಿದ ಮೇಲೆ ಪುಣ್ಯ ಫಲ ಸಿಗ್ತೈತಿ. ಆದರೆ ಮತದಾನದ್ದು ಹಂಗಲ್ಲ, ಫಲ ಕೊಟ್ಟ ಮೇಲೆ ನೀವು ಅದನ್ನು ದಾನ ಮಾಡ್ತೀರಿ. ಇದು ಅದರ ವ್ಯತ್ಯಾಸ ಅಷ್ಟ. ದಾನಿಯಾಗಬೇಕು ಅಂತ ಅದಕ್ಕೆ ಅವರ ಸಹೋದರರು ಮತ್ತು ಆ ತಾಯಿ ತನ್ನ ಮಗನ ಸಾವು ಎದುರಿಗಿದ್ರೂ ಸಹಿತ, ಅವ ಸಾಯ್ತಾನನ್ನುವ ಸತ್ಯ ಗೊತ್ತಿದ್ರೂ ಸಹಿತ, ನನ್ನ ಮಗ ಸತ್ರು ಅವ ಸಾಯ್ತಾನನ್ನುವ ಸತ್ಯ ಗೊತ್ತಿದೆ, ಆದರೆ ನನ್ನ ಮಗ ಸತ್ರು 4 ಜನ ಮಕ್ಕಳು ಬದುಕಬೇಕನ್ನುವ ನಿರ್ಧಾರ ಅವರ ಕುಟುಂಬ ತಗೊಂತಲ್ಲ, ಅದು ಬಹಳ ದೊಡ್ಡ ನಿರ್ಧಾರ. ಅವರಿಗೆ ಗೌರವಿಸಬೇಕು ಮತ್ತು ಇಂಥ ಕಾರ್ಯಗಳು ನಮ್ಮ ಸಮಾಜದಲ್ಲಿ ಸ್ಫೂರ್ತಿಯಾಗಬೇಕು. ಅಂಥ ತಾಯಿಗೆ ಹಡಗಲಿ ಪೂಜ್ಯರು ಗೌರವಿಸ್ಬೇಕಂತ ಅವರಲ್ಲಿ ಕೇಳ್ಕೊಳ್ತಾರೆ.
ಆ ತಾಯಿಗೆ ಮತ್ತು ಆ ಕುಟುಂಬಕ್ಕೆ ತಮ್ಮದೊಂದು ಹೃದಯ ತುಪ್ಪಿ ಒಂದು ಚಪ್ಪಾಳೆ ತಟ್ಟಿ. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕಾಗಿತ್ತು ಕಿನ್ನಾಳದ ಬಗ್ಗೆ. ಒಂದು ಗೆಳೆಯರು ಒಂದು ಗಾಮನಗಟ್ಟಿ ಗೆಳೆಯರ ಬಳಗ ಅಂತ ಮಾಡ್ಕೊಂಡಾರ. ಅಂದರೆ ಯುವಕರಿಗೆ ಸುಮ್ಮನೆ ಸ್ಫೂರ್ತಿ ಆಗಲಿ ಅಂತ ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ. ಅವ್ರು ಮೊನ್ನೆ ಗಣಪತಿ ಹಬ್ಬದೊಳಗೆ ಗಣಪತಿ ಇಟ್ಟರು. ಊರಾಗೆಲ್ಲ ಗಣಪತಿ ಪಟ್ಟಿ ಕೊಟ್ಟರು. ಈಗ ನೀವು ಮಾಡ್ತೀವಿ ಗಣಪತಿ ಕೂಡಿಸ್ಬಾರ್ದಂತಲ್ಲ. ಅವ ಗಣಪತಿ ಅಂತ ನನಗೆ ಜಲ್ದಿ ಹೋಗ್ಬೇಕಪ್ಪ, ಇವ್ರನ್ನ ಕುಣ್ಯಾದು ನೋಡಿದ್ರೆ ಒಲ್ಲೆ ಅಂತ ನಾವು ಅಷ್ಟು ಕುಣ್ಯಾದಕ್ಕೆ ಬೇಡ ಅನ್ನೋದಿಲ್ಲ. ಆದರೆ ನಾವು ಗಣಪತಿ ಇಟ್ಟು ಏನೇನು ಮಾಡಬಾರ್ದು. ಲಕ್ಷ್ಮಿ ಇಟ್ಟಿವಿ, ಆಕೆ ಮುಂದೆ ಇಸ್ಪಟ್ಟು ಆಡ್ತೀವಿ. ಗಣಪತಿ ಇಟ್ಟಿವಿ, ಅವನ ಮುಂದೆ ಕುಣಿತೀವಿ. ಆದರೆ ನಿಮಗೆ ಒಂದು ಭಾಳ ಸ್ಫೂರ್ತಿದಾಯಕ ವಿಷಯ, ಕಿನ್ನಾಳದ ಗಾಮನಗಟ್ಟಿ ಆ ಗೆಳೆಯರ ಬಳಗ ಗಣಪತಿ ಇಟ್ಟರು, ವಿಸರ್ಜನೆನೂ ಮಾಡಿದ್ರು. ಬಂದ ಪಟ್ಟಿಯೊಳಗೆ ಅವರು ಕುಣಿಲಿಲ್ಲ. ಉಳಿದ ಪಟ್ಟಿಯೊಳಗೆ ಊರಿಗೆ ರಸ್ತೆ ಇಲ್ಲ ಅಂತ ತಿಳ್ಕೊಂಡು ಊರಿಗೆ ರಸ್ತೆ ಮಾಡಿಸಿದ್ರ ಎಲ್ಲ ಯುವಕರು. ಅದರಲ್ಲಿ ಇವರು ಒಬ್ಬರು ಸದಸ್ಯರಿದ್ದರು, ಅವ್ರ ತಾಯಿಯವರು. ತಮಗೆಲ್ಲ ಧನ್ಯವಾದ. ಧನ್ಯವಾದಗಳು. ಈಗ ಭಕ್ತ ಹಿತಚಿಂತನ ಸಭೆಯಲ್ಲಿ ಉಪದೇಶವನ್ನು ನೀಡಲು ನಮ್ಮವರು ಹಿರಿಯರು, ಜ್ಞಾನ ಸಂಪಾದನೆಯಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿರ್ತಕ್ಕಂಥ ಶ್ರೀ ಕೃಷ್ಣಾನಂದ ಶಾಸ್ತ್ರಿಗಳು ಕಜ್ಜಿಟೋಣಿಯವರು ಉಪದೇಶವನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೆ. ದೊಡ್ಡ ಸಾಧನೆಯನ್ನು ಮಾಡಿರ್ತಕ್ಕಂಥ ಶ್ರೀ ಕೃಷ್ಣಾನಂದ ಶಾಸ್ತ್ರಿಗಳು ಕಜ್ಜಿಟೋಣಿಯವರು ಉಪದೇಶವನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೆ.